ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ದೀರಾ ಸವಿನ್ ಉಪಮೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಈ ಒಂದು ವಾರದ ಕುರಿತು ಏನೇನೆಲ್ಲ ಬದಲಾವಣೆಗಳಾದವು, ಏನೇನೆಲ್ಲ ವಿಷಯಗಳು ಚರ್ಚೆ ಆಗಬೇಕು, ಸುದೀಪ್ ಸರ್ ಅವರ ಹತ್ರ ಯಾವ ಒಂದು ವಿಷಯಗಳು ಚರ್ಚೆ ಆಗಬೇಕು ಅನ್ನೋ ವಿಚಾರ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದೊಂದಾಗಿ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇ ತಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಾರದ ಕತೆ ಕಿಚ್ಚನ ಜೊತೆ ಈ ಒಂದು ಎಪಿಸೋಡಲ್ಲಿ ಮೊದಲಾಗಿ ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಷಯ ಯಾವುದು ಅನ್ನೋದಾದರೆ, ರಕ್ಷಿತ್ ಅವರು ಗಿಲ್ಲಿ ಅವ್ರನ್ನ ಯಾವ ಒಂದು ವಿಷಯದ ಆಧಾರನ ಇಟ್ಕೊಂಡು ನಾಮಿನೇಟ್ ಮಾಡಿದ್ರು ಅನ್ನೋ ವಿಚಾರ ಕುರಿತು ಮೇನ್ ಆಗಿ ಚರ್ಚೆ ಆಗಬೇಕಾಗಿದೆ. ಈ ಒಂದು ನಾಮಿನೇಷನ್ ಯಾಕೆ ಮಾಡಿದ್ರು ರಕ್ಷಿತ್ ಅವರು, ಇದರ ಒಂದು ಮೂಲ ಉದ್ದೇಶವಾದರೂ ಏನು, ನಾಮಿನೇಷನ್ ಕೊಟ್ಟಿರ್ತಕ್ಕಂಥ ಕಾರಣ ಎಷ್ಟರ ಮಟ್ಟಿಗೆ ಸೂಕ್ತ, ಇದರ ಹಿಂದೆ ಇರುವ ನಿಗೂಢವಾದ ಗುಟ್ಟಾದರೂ ಏನು ಅನ್ನೋ ಒಂದು ವಿಚಾರ ಕುರಿತು ಸ್ವಲ್ಪ ಪ್ರಸ್ತಾಪಿಸಿ ರಕ್ಷಿತ್ ಅವರಿಗೆ ಕ್ಲಾಸ್ ತಗೊಳ್ಳುವ ಚಾನ್ಸ್ ತುಂಬಾನೇ ಇದೆ ಅಂತ ಅನ್ಸುತ್ತೆ. ತದನಂತರ ರಕ್ಷಿತ್ ಅವರಿಗೆ ಇನ್ನೊಂದು ರೀತಿಯಲ್ಲಿ ಕ್ಲಾಸ್ ತಗೋಬಹುದು ಅನ್ನೋದಾದ್ರೆ ಯಾವ ವಿಚಾರ ಕುರಿತು ಅನ್ನೋದಾದ್ರೆ, ಕಂಬಳವನ್ನು ಮಾಡುವ ಸಂದರ್ಭದಲ್ಲಿ, ಟಾಸ್ಕ್ ಮಾಡುವ ಸಂದರ್ಭದಲ್ಲಿ ಗಿಲ್ಲಿ ಅವರಿಗೆ ಮತ್ತು ಧ್ರುವಂತ್ ಅವರಿಗೆ ಹೊಡೆದಿರ್ತಕ್ಕಂಥ ಒಂದು ಏಟುಗಳು ಏನಿದ್ದಾವೆ, ಈ ಒಂದು ವಿಷಯ ಅಷ್ಟಾಗಿ ಚರ್ಚೆಗೆ ಬರಲೇ ಇಲ್ಲ. ಈ ಒಂದು ವಿಷಯನ ಯಾವ ರೀತಿ ತಗೊಳ್ತಾರೆ, ಕ್ಯಾಶುವಲ್ ಆಗಿ ತಗೊಳ್ತಾರ ಅಥವಾ ಸೀರಿಯಸ್ ಆಗಿ ತಗೊಳ್ತಾರ ಸುದೀಪ್ ಸರ್ ಅವರನ್ನು ವಿಚಾರ ಕುರಿತು ಸ್ವಲ್ಪ ಚರ್ಚೆ ಆದರೂ ಆಗ್ಬೋದು, ಆಗಲಿಕ್ಕೂ ಇಲ್ಲ. ಸೊ ರಕ್ಷಿತ್ ಅವರು ಮೂರನೇ ಪಾಯಿಂಟ್ ಯಾವ ವಿಚಾರಕ್ಕೆ ಅನ್ನೋದಾದರೆ, ಧ್ರುವಂತ್ ಅವ್ರ ಜೊತೆ ಆಡಿರ್ತಕ್ಕಂಥ ಜಗಳದ ಕುರಿತು ಒಂದಿಷ್ಟು ಚರ್ಚೆ ಆಗುತ್ತೆ. ಈ ಒಂದು ವಿಚಾರದಲ್ಲಿ ಧ್ರುವಂತ್ ಅವರಿಗೆ ಸ್ವಲ್ಪ ಬಿಸಿ ಮುಟ್ಟಿಸ್ತಾರೆ ಅಂತ ಹೇಳ್ಬೋದು ಸುದೀಪ್ ಸರ್ ಅವರು. ಅದು ಯಾವ ಒಂದು ವಿಚಾರಕ್ಕೆ ಅನ್ನೋದಾದರೆ, ಹೆಣ್ಮಕ್ಕಳಿಗೆ ಉರಿತ ಅನ್ನೋ ಒಂದು ಪದ ಬಳಕೆ ಮಾಡುತ್ತಾರೆ ಧ್ರುವಂತ್ ಅವರು. ಸೊ ಈ ಒಂದು ಪದ ಬಳಕೆ ಮಾಡಿದ್ದಕ್ಕೋಸ್ಕರ ಮಾಳು ಅವರು ತುಂಬಾ ರೊಚ್ಚಿಗೆದ್ದು ಧ್ರುವಂತ್ ಅವ್ರ ಜೊತೆ ಜಗಳ ಮಾಡ್ತಾರೆ. ಸೊ ಈ ಒಂದು ವಿಚಾರದ ಕುರಿತು ಸ್ವಲ್ಪ ಪ್ರಸ್ತಾಪಿಸಿ ಧ್ರುವಂತ್ ಅವರಿಗೆ ಕ್ಲಾಸ್ ತಗೊಳ್ಳೋ ಸಂಭವ ಜಾಸ್ತಿ ಇದೆ. ತದನಂತರ ಅಭಿಷೇಕ್ ಅವರಿಗೆ ಈ ಒಂದು ವೀಕು ನಿಮ್ಮ ಕ್ಯಾಪ್ಟನ್ಶಿಪ್ಪಲ್ಲಿ ಏನೇನೆಲ್ಲ ಬದಲಾವಣೆಗಳಾಯಿತು, ಯಾರಿಗೆಲ್ಲ ಫೇವರಿಸಮ್ ಮಾಡಿದ್ರಿ, ಹಣ ಹಂಚಿಕೆ ವಿಷಯದಲ್ಲಿ ಅತಿಥಿಗಳನ್ನು ಯಾವ ರೀತಿ ನೀವು ಮನವೊಲಿಸುವಲ್ಲಿ ಯಶಸ್ವಿ ಆದ್ರಿ, ನಿಮ್ಮ ಕೆಲಸಗಾರರಿಗೆ ಎಷ್ಟು ಮಹತ್ವ ಕೊಟ್ರಿ ಅನ್ನೋ ವಿಚಾರ ಕುರಿತು 200 ಅಂಕಗಳನ್ನು ಟಿಪ್ಸನ್ನು ಪಡೆದುಕೊಳ್ಳಲು ನೀವು ಅರ್ಹರಿದ್ದೀರಾ, ಕ್ಯಾಪ್ಟನ್ಸಿ ರೂಮ್ನ ನೀವು ಅತಿಥಿಗಳಿಗೆ ಬಿಟ್ಟುಕೊಟ್ಟಿದ್ದಾದರೂ ಯಾಕೆ, ಈ ಒಂದು ವಿಚಾರ ಕುರಿತು ತುಂಬಾ ಚರ್ಚೆ ಆಗುವ ಸಂಭವ ಜಾಸ್ತಿ ಇದೆ. ಅಭಿಷೇಕ್ ಅವರೊಡನೆ ಅಭಿಷೇಕ್ ಅವರಿಗೆ ಬೆಂಡತ್ತುವ ಕಾರ್ಯಕ್ರಮ ತುಂಬಾ ಇದೆ ಈ ಒಂದು ವೀಕಲ್ಲಿ. ನಂತರ ಗಿಲ್ಲಿಯವರಿಗೆ ಈ ವಾರ ತುಂಬಾ ಕ್ಲಾಸ್ ಇದೆ ಅಂತ ಅನಿಸುತ್ತೆ. ಬಹುಶಃ ನನ್ನ ಪ್ರಕಾರ 2 ಅಥವಾ 3 ಒಂದು ಟಾಪಿಕ್ನ ಇಟ್ಕೊಂಡು ಗಿಲ್ಲಿಯವರಿಗೆ ಬೆಂಡತ್ತುವ ಕಾರ್ಯಕ್ರಮ ತುಂಬಾ ಇದೆ ಅಂತ ಅನಿಸುತ್ತೆ. ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ವಾಹಿನಿ ಕುರಿತು ಸವಿರುಚಿ ಒಂದು ಪ್ರೋಗ್ರಾಮ್ ಏನೇನಿದೆ ಅದು ಹೋಸ್ಟಿಂಗ್, ಆ್ಯಂಕರಿಂಗ್ ಬಗ್ಗೆ ಒಂದಿಷ್ಟು ಮಾಹಿತಿ ಜಾನ್ವಿಯವರೊಟ್ಟಿಗೆ ಮಾಡಿರ್ತಕ್ಕಂಥ ಒಂದು ವಾದ ವಿವಾದದಲ್ಲಿ ಈ ಒಂದು ಹೋಸ್ಟಿಂಗ್ ವಿಚಾರ ಕುರಿತು ಜಾನ್ವಿಗೆ ಮತ್ತು ಗಿಲ್ಲಿಗೂ ಬೆಂಡತ್ತುವ ಕಾರ್ಯಕ್ರಮ ತುಂಬಾ ಇದೆ ಅಂತ ಅನಿಸುತ್ತೆ. ಸೊ ಈ ಒಂದು ವಿಚಾರದಲ್ಲಿ ಜಾಸ್ತಿ ಕ್ಲಾಸು ಜಾನ್ವಿಗೆ ಇರುತ್ತೆ ಹೊರತು ಗಿಲ್ಲಿಯವರಿಗೆ ಅಷ್ಟಾಗಿರೋದಿಲ್ಲ. ಸೊ ಮೇಲ್ಮೇಲೆ ಲೈಟಾಗಿ ಕ್ಲಾಸ್ ತಗೋಬೋದು ಗಿಲ್ಲಿಯವರಿಗೆ ಈ ಒಂದು ವಿಚಾರದಲ್ಲಿ ಕುರಿತು. ಸೊ ಇದಾದ ನಂತರ ಜಾನ್ವಿಯವರು ಅಶ್ವಿನಿಯವರೊಟ್ಟಿಗೆ ಯಾಕೆ ಇದ್ದಾರೆ ಅನ್ನೋ ಒಂದು ವಿಚಾರ ಕುರಿತು ಧ್ರುವಂತ್ ಅವರಿಗೆ ತುಂಬಾ ಕ್ಲಾಸ್ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಅಂದರೆ ಒಂದು ವಿಚಾರ ಕುರಿತು ಇವರು ಸ್ವಲ್ಪ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಧ್ರುವಂತ್ ಅವರು, ಜಾನ್ವಿಯವರು ಇಲ್ಲಿದ್ದು ಯೋಚನೆ ಮಾಡ್ತಾ ಇಲ್ಲ, ಹೊರಗಡೆ ಒಂದು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಕುರಿತು ಸ್ವಲ್ಪ ಸ್ಪಷ್ಟವಾಗಿ ಹೇಳ್ತಾ ಇರ್ತಾರೆ. ಈ ಒಂದು ವಿಚಾರ ಕುರಿತು ಸ್ವಲ್ಪ ಚರ್ಚೆ ಆಗುವ ಸಂಭವ ಜಾಸ್ತಿ ಇರುತ್ತೆ ಈ ಒಂದು ವೀಕಲ್ಲಿ ಸುದೀಪ್ ಸರ್ ಅವರೊಟ್ಟಿಗೆ ಧ್ರುವಂತ್ ಅವರ ಮ್ಯಾಟ್ರು. ಸೊ ಇದಾದ ನಂತರ ಮಂಜು ಅವರ ಒಂದು ಮದುವೆ ವಿಚಾರ ಕುರಿತು ಎಷ್ಟನೇ ಮದುವೆ ಅನ್ನೋ ಒಂದು ವಿಚಾರ ಕುರಿತು ಗಿಲ್ಲಿಯವರು ಒಂದು ಪದ ಬಳಕೆ ಮಾಡಿರ್ತಾರೆ. ಈ ಒಂದು ಪದ ಬಳಕೆ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಒಂದು ವಿಚಾರ ಕುರಿತು ಸ್ವಲ್ಪ ಲೈಟಾಗಿ ಕ್ಲಾಸ್ ತಗೊಳ್ಳುವ ಸಂಭವ ಜಾಸ್ತಿ ಇದೆ. ಸೊ ಇದಾದ ನಂತರ ಸ್ಪರ್ಧಿಗಳಿಗೆ ಅಂದರೆ ಅತಿಥಿಗಳಿಗೆ ಕ್ಲಾಸ್ ಇದೆಯಾ ಅಥವಾ ಇಲ್ವಾ ಅನ್ನೋದು ವಿಚಾರಕ್ಕೆ ಬರೋದಾದರೆ, ಈ ಒಂದು ವೀಕಲ್ಲಿ ಅತಿಥಿಗಳು ವಾರದ ಕತೆ ಕಿಚ್ಚನ ಜೊತೆ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರಾ ಅಥವಾ ಇರೋಲ್ಲ ಅನ್ನೋದು ನಮಗೆ ಅಷ್ಟಾಗಿ ಕನ್ಫರ್ಮೇಷನ್ ಸಿಗ್ತಾ ಇಲ್ಲ. ಬಹುಶಃ ಇರ್ಬೋದು, ಬಹುಶಃ ಇರಲಿಕ್ಕಿಲ್ಲ, ಹೇಳೋಕ್ಕಾಗಂಗಿಲ್ಲ. ಬಹುಶಃ ಇದನ್ನಪ್ಪ ಅಂತಂದರೆ ಇವ್ರಿಗೂ ಸಹ ತುಂಬಾ ಕ್ಲಾಸ್ ಇದೆ ಅಂತ ಅನಿಸುತ್ತೆ. ಅತಿಥಿಗಳಾಗಿರ್ತಕ್ಕಂಥವ್ರು ಯಾವ ರೀತಿ ಇರಬೇಕು, ಅತಿಥಿಗಳಾಗಿರ್ತಕ್ಕಂಥ ಯಾವ ರೀತಿ ಕೆಲಸಗಾರರೊಟ್ಟಿಗೆ ನಡ್ಕೋಬೇಕು ಅನ್ನೋ ವಿಚಾರ ಕುರಿತು ತುಂಬಾ ಬೆಂಡತ್ತುವ ಕಾರ್ಯಕ್ರಮ ರಜತ್ ಅವರಿಗೆ, ಮಂಜು ಅವರಿಗೆ, ಹಾಗೆಯೇ ಚೈತ್ರ ಅವರಿಗೂ ಸಹ ತುಂಬಾ ಇದೆ ಈ ಒಂದು ವೀಕಲ್ಲಿ ಕ್ಲಾಸು. ಅತಿಥಿಗಳು ಇದನ್ನಪ್ಪ ಅಂತಂದರೆ ಸರಿಯಾಗಿ ರುಬ್ಬಾಗ್ತಾರೆ ಸುದೀಪ್ ಸರ್ ಅವರು. ಸಪೋಸ್ ಇಲ್ಲ ಅಂತಂದರೆ ಬಚಾವಾಗ್ತಾರೆ ಇವರೆಲ್ಲರೂ ಸೇರಿಕೊಂಡು. ವೈಲ್ಡ್ ಕಾರ್ಡ್ ಎಂಟ್ರಿ ಒಂದು ವಿಚಾರಕ್ಕೆ ಬರೋಣ. ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಯಾರು ಇರ್ತಾರೆ ಈ ಒಂದು ಬ್ಯಾಚಲ್ಲಿ, ಅಂದರೆ ಈ ಬಂದಿರ್ತಕ್ಕಂಥವ್ರು ಒಂದು ಬ್ಯಾಚಲ್ಲಿ ಯಾರು ಇರ್ಬೋದು ಅನ್ನೊಂದು ಊಹೆ ಮಾಡೋಕ್ಕಾದನಪ್ಪ ಅಂತಂದರೆ, ನನ್ನ ಪ್ರಕಾರ ಮಂಜು ಅವರಂತೂ ಇರೋಂಗಿಲ್ಲ. ಯಾಕಂದರೆ ಅಂದರೆ ಅವ್ರ ಮದುವೆ ಇದೆ. ಮೋಕ್ಷಿತ್ ಅವರು ಇರೋಂಗಿಲ್ಲ, ಅವ್ರದ್ದು ಒಂದು ಧಾರಾವಾಹಿ ಇದೆ. ತ್ರಿವಿಕ್ರಮ್ ಅವರು ಸಹಿತ ಭದ್ರ ಧಾರಾವಾಹಿ ಇದೆ, ಸೊ ಅವರು ಇರೋಂಗಿಲ್ಲ. ಸೊ ಉಳಿದಿರೋರು ಯಾರೋ ಚೈತ್ರ ಅವರು ಮತ್ತು ರಜತ್ ಅವರು. ಚೈತ್ರ ಅವರು ಮೊನ್ನೆ ತಾನೇ ಮದುವೆ ಆಗಿದೆ, ಮಕ್ಕಳು ಮರಿ ಮಾಡ್ಕೊಳ್ತಾರೋ ಅಥವಾ ಇಲ್ಲೋ ಅದು ಅವ್ರವ್ರ ಪರ್ಸ್ನಲ್ ಮ್ಯಾಟ್ರು. ಬಟ್ ಇರ್ತಾರೋ ಇಲ್ಲೋ ಅನ್ನೋದು ಅಷ್ಟಾಗಿ ಗೊತ್ತಿಲ್ಲ, ನೋಡಬೇಕು. ಇದ್ದರೂ ಇರ್ಬೋದು, ಇರಲಿಕ್ಕಿಲ್ಲ. ಬಟ್ ರಜತ್ ಅವರಂತೂ ಪಕ್ಕ ಇರ್ತಾರೆ ಅಂತ ನನಗನ್ಸುತ್ತೆ. ರಜತ್ ಅವರು ಮತ್ತು ಚೈತ್ರ ಅವರು ಪಕ್ಕ ಇರ್ಬೋದು ಅಂತ ನನಗನ್ಸುತ್ತೆ. ವೈಲ್ಡ್ ಕಾರ್ಡ್ ಎಂಟ್ರಿ ಇವರು ಇಬ್ಬರು ಆಗಿರ್ಬೋದು ಅಂತ ನನ್ನ ಒಂದು ಊಹೆ ಆಗುತ್ತೆ. ಕಿಚ್ಚನ ಪಂಚಾಯತಿಯಲ್ಲಿ ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಷಯಗಳು ಇವೆಲ್ಲವೂ ಆಗಿರ್ತವೆ. ಸೊ ನಿಮಗೆ ಯಾವ ವಿಷಯ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋ ವಿಚಾರ ಕುರಿತು ನಿಮಗೆ ಏನಾದರೂ ಗೊತ್ತಿದ್ದನಪ್ಪ ಅಂದರೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಆ ಒಂದು ವಿಚಾರ ಬಗ್ಗೆ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ಒಂದು ವಿಚಾರನ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.